ಇವತ್ತು ಯಾಕೆ ಹಿಂಗೆ ರೆಕಾರ್ಡ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಸೊ ಒಂಥರ ಇಂಟ್ರೆಸ್ಟಿಂಗ್ ಆ್ಯಂಗಲ್ ಇದೆ ನೋಡೋಕ್ಕೆ. ಸೊ ಎನಿವೇ, ಇವತ್ತು ಬದಲ ಮೂವಿ ರಿವ್ಯೂ ಮಾಡೋಣ. ಸೊ ಮೊನ್ನೆ ಕೂತ್ಕೊಂಡು ಬ್ರೌಸ್ ಮಾಡ್ತಿದ್ದೆ ಯಾವುದಾದ್ರೂ ಗುಡ್ ಇಂಡಿಯನ್ ಥ್ರಿಲ್ಲರ್ ಮೂವೀಸ್ ನೋಡೋಣ ಅಂತ. ಮೋಸ್ಟ್ಲಿ ಸೌತ್ ಇಂಡಿಯನ್ಸೇ ಜಾಸ್ತಿ ಗುಡ್ ಥ್ರಿಲ್ಲರ್, ಸಸ್ಪೆನ್ಸ್ ಇಲ್ಲ ಆ ಥರ ಮೂವೀಸ್ ಮಾಡೋದು. ಬಟ್ ಐ ಕೇಮ್ ಅಕ್ರಾಸ್ ಆ ಬಾಲಿವುಡ್ ಮೂವಿ, ಅಮಿತಾಬ್ ಬಚ್ಚನ್ ಮತ್ತು ತಾಪ್ಸಿ ಅಂತಾರೆ ತಪಸ್ಸಿ ಅಲ್ಲ, ತಾಪ್ಸಿ ಪನ್ನು ಮಾಡಿರೋ ಫಿಲ್ಮು ಬದಲ. ಇದು ಆ್ಯಕ್ಚುಲಿ ಫಾರಿನ್ ಫಿಲ್ಮ್ ಕಾಪಿ ಮಾಡಿದ್ದ, ಇನ್ವಿಸಿಬಲ್ ಮ್ಯಾನ್ ಅಂತ. ಸೊ ಐ ಡೋಂಟ್ ನೋ ವಿಚ್ ಲ್ಯಾಂಗ್ವೇಜ್ ಪರ್ಟಿಕ್ಯುಲರ್ಲಿ, ಬಟ್ ಇಟ್ಸ್ ಅ ಡಬ್ ಆಫ್ ಫಾರಿನ್ ಲ್ಯಾಂಗ್ವೇಜ್ ಫಿಲ್ಮ್. ಸೊ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಕೂತ್ಕೊಂಡೆ. ಆಮೇಲೆ ಒಂದು ಕ್ಷಣನೂ ಅಲ್ಲಾಡಿಲ್ಲ. ಫ್ರಮ್ ಸ್ಟಾರ್ಟ್ ಟು ಫಿನಿಶ್ ಲಾಸ್ಟ್ವರೆಗೂ ಕೂತ್ಕೊಂಡು ಫುಲ್ ಕಾನ್ಸಂಟ್ರೇಷನ್ ಹೊಡ್ಕೊಂಡು ನೋಡಿದೆ. ಬಿಕಾಸ್ ಫಿಲ್ಮ್ ನೋಡ್ತಾ ನೋಡ್ತಾ ನಿಮಗೂ ಒಂದು ಸ್ವಲ್ಪ ಆ ಡಿಟೆಕ್ಟಿವ್ ಫೀಲ್ ಬರುತ್ತೆ. ಸೊ ಯಾರು ಕೊಲೆ ಮಾಡಿದ್ದು, ಈ ಕೊಲೆ ಹೆಂಗೆ ನಡೀತು, ಎಲ್ಲಿ ನಡೀತು ಕೊಲೆ, ಯಾಕೆ ಮಾಡಿದ್ದು. ಸೊ ಫಸ್ಟ್ ಆಫ್ ಆಲ್ ಬಾದಲ್ ಗುಪ್ತಾ, ಇವರು ಅಮಿತಾಬ್ ಬಚ್ಚನ್ ಕ್ಯಾರೆಕ್ಟರ್ ನೇಮು ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಫಿಲ್ಮಲ್ಲಿ. ಆ್ಯಂಡ್ ಒನ್ ಆಫ್ ದ ರೀಸನ್ಸ್ ಈ ಫಿಲ್ಮ್ ಪರ್ಟಿಕ್ಯುಲರ್ಲಿ ಹಿಟ್ಟಾಯಿತು ಗೊತ್ತಿಲ್ಲ, ಬಟ್ ನನಗೆ ಹಿಟ್ ಅನಿಸ್ತು. ಯಾಕಂದರೆ ದ ಪೇಸಿಂಗ್ ಆಫ್ ದ ಫಿಲ್ಮ್ ಈಸ್ ವೆರಿ 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 ಗುಡ್. ಯಾಕಂದರೆ ಒಂದು ಸ್ಪಾಟ್ ಮಿಸ್ ಮಾಡದೆ ಎವ್ರಿ ಮೂಮೆಂಟು ನಿಮಗೆ ಸಸ್ಪೆನ್ಸಲ್ಲಿ ಇಡ್ತಾರೆ. ಸೊ ಈ ಕತೆ ಹೆಂಗಿದೆ ಅಂದರೆ, ತಾಪ್ಸಿ ಪನ್ನು, ಅವಳ ಕ್ಯಾರೆಕ್ಟರ್ ಹೆಸರು ಮರ್ತೋದೆ, ಏನೋ ಹೆಸರು ಇರುತ್ತೆ. ಶೀ ಈಸ್ ಅ ಬಿಸ್ನೆಸ್ ವುಮೆನ್ ಇನ್ ಸಮ್ ಫಾರಿನ್ ಕಂಟ್ರಿ ಆ್ಯಂಡ್ ಶೀ ಈಸ್ ವೆರಿ ಸಕ್ಸಸ್ಫುಲ್. ಮದುವೆ ಆಗಿರುತ್ತೆ, ಒಂದು ಮಗು ಇರುತ್ತೆ, ಬಟ್ ಶೀ ಈಸ್ ಹ್ಯಾವಿಂಗ್ ಅನ್ ಅಫೇರ್ ಟೈಮಲ್ಲಿ ಏನೋ ಎಡವಟ್ಟಾಗಿ ಕಾರ್ ಡ್ರೈವ್ ಮಾಡಬೇಕಾದ್ರೆ ಯಾರಿಗೂ ಹೋಗಿ ಆಕ್ಸಿಡೆಂಟ್ ಮಾಡ್ತಾರೆ ಇಬ್ಬರು, ಅವಳು ಮತ್ತು ಅಫೇರ್ ಸಂಬಂಧ ಇರುತ್ತಲ್ಲ ಅವನ ಜೊತೆ. ಕಾರ್ ಆಕ್ಸಿಡೆಂಟಲ್ಲಿ ಒಬ್ಬ ಸ್ಟ್ರೇಂಜರು ಸತ್ತೋಗ್ತಾನೆ. ಸೊ ಅವ್ನು ಸತ್ತು ಹೋದಾಗ ಬಾಡಿ ಮುಚ್ಚಾಕ್ತಾರೆ, ಯಾಕಂದರೆ ಯಾರಿಗೂ ಗೊತ್ತಾಗಬಾರ್ದು. ಒಂದು, ಅವ್ರು ಜೈಲ್ಗೆ ಹೋಗ್ತಾರೆ. ಸೆಕೆಂಡ್ ರೀಸನ್, ಅವ್ರ ಅಫೇರ್ ಬಗ್ಗೆ ಇಡೀ ವರ್ಲ್ಡ್ಗೆ ಗೊತ್ತಾಗುತ್ತೆ. ಸೊ ಇದನ್ನ ಮುಚ್ಚಿಡೋಕ್ಕೆ ಅವನ ಬಾಡಿ ಒಂದು ಓಪನ್ ಲೇಕಲ್ಲಿ ಡಂಪ್ ಮಾಡ್ತಾರೆ ಅಲಾಂಗ್ ವಿತ್ ಹಿಸ್ ಕಾರ್. ಡಂಪ್ ಮಾಡಿದಾಗ ಅವರಿಗೆ ಒಂದು ಆಟ ಶುರುವಾಗುತ್ತೆ, ಬ್ಲ್ಯಾಕ್ ಮೇಲ್ ಆಟ. ಯಾಕಂದರೆ ಯಾರಿಗೋ ಗೊತ್ತಾಗುತ್ತೆ ಇವ್ರ ಮೇಲೆ ಕೊಲೆ ಅಂದರೆ ಒಂಥರ ಆಕ್ಸಿಡೆಂಟಲ್ಲಿ ಕೊಲೆ ಮಾಡಿರ್ತಾರಂತೆ. ಸೊ ಇವ್ರ ಮೇಲೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಸ್ಟಾರ್ಟ್ ಮಾಡಿದಾಗ ತಪಸ್ಸಿ ಪನ್ನುಗೆ ಸ್ವಲ್ಪ ಹೆದರಿಕೆ ಆಗುತ್ತೆ. ಸೊ ಅವರು ಒಂದು ಹೋಟ್ಲಿಗೆ ಹೋಗಿರ್ತಾರೆ, ಇವಳು ಮತ್ತು ಫೇರ್ ಇಟ್ಕೊಂಡಿರೋನ ಜೊತೆ. ಅಲ್ಲಿ ಒಂದು ಹೋಟ್ಲಲ್ಲಿ ಒಂದು ಬಂದ್ ಕಮ್ರೆ ಮೇ ಅವನ ಅಫೇರ್, ಅವ್ರಿಗೆ ಏನಂತಾರೋ ಗೊತ್ತಿಲ್ಲ, ಬಟ್ ಹರ್ ಅಫೇರ್ ಗೆಟ್ಸ್ ಕಿಲ್ಡ್. ಸೊ ಎಲ್ಲರೂ ಇವರಿಬ್ಬರೇ ಇರೋದ್ರಿಂದ ತಾಪ್ಸಿ ಪನ್ನು ಮತ್ತು ಅವನು ಎಲ್ಲ ಎವಿಡೆನ್ಸು ಇವಳ ಕಡೆ ಪಾಯಿಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಹೋಮ್ ಅರೆಸ್ಟ್ ಆಗಿರೋದ್ರಿಂದ ಶಿ ಹೈರ್ಸ್ ಅ ವೆರಿ ಗುಡ್ ಲಾಯರ್. ಈ ಲಾಯರ್ ಬಾದಲ್ ಗುಪ್ತಾ, ಹಿ ಈಸ್ ಗೋಯಿಂಗ್ ಟು ರಿಟೈರ್ ಇನ್ 4 weeks ಆ್ಯಂಡ್ ಹಿ ಹ್ಯಾಸ್ ನಾಟ್ ಲಾಸ್ಟ್ ಎನಿ ಕೇಸಸ್ ಫಾರ್ ದ ಪಾಸ್ಟ್ 4 decades. ಸೊ ಅದಕ್ಕೆ ಇವ್ರನ್ನ ಹೈರ್ ಮಾಡ್ತಾರೆ. ಆ್ಯಂಡ್ he comes to her home and starts asking every questions. ಬಿಕಾಸ್ ಇವನು ತರೋ ಇರಬೇಕು. ಯಾಕಂದರೆ ತಾಪ್ಸಿ ಪನ್ನು ಒಂದು ಸ್ವಲ್ಪ ಮ್ಯಾನಿಪುಲೇಟಿವ್ ಇರ್ತಾಳೆ. ಯಾಕಂದರೆ ಅವಳು ಪ್ರೀವಿಯಸ್ ಡ್ರೌನಿಂಗ್ ಕೇಸ್, ಅಂದರೆ ಪ್ರೀವಿಯಸ್ ಆಕ್ಸಿಡೆಂಟಲ್ ಕೇಸ್ ಬಗ್ಗೆ ಹೇಳಿರಲ್ಲ ಅಮಿತಾಬ್ ಬಚ್ಚನ್ಗೆ. ಸೊ ಅದ್ರ ಬಗ್ಗೆನೂ ಬಿಡಿಸ್ತಾನೆ. ಇಫ್ ಶಿ ಈಸ್ ಮ್ಯಾನಿಪುಲೇಟಿವ್, ದಿಸ್ ಲಾಯರ್ ಈಸ್ ವೆರಿ ನೆಕ್ಸ್ಟ್ ಲೆವೆಲ್ ಮ್ಯಾನಿಪುಲೇಷನ್ ಮಾಡ್ತಾನೆ. ಆ್ಯಂಡ್ ಹಿ ಗೆಟ್ಸ್ ಎವ್ರಿ ಟ್ರೂತ್ ಔಟ್ ಆಫ್ ಹರ್, ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಲೈಸ್ ಹೇಳ್ತಾ ಇರ್ತಾಳೆ ತಾಪ್ಸಿ ಪನ್ನು. ಆ್ಯಂಡ್ ಶಿ ಈಸ್ ವೆರಿ ಗುಡ್ ಅಟ್ ಪ್ರಿಟೆಂಡಿಂಗ್ ಟು ಬಿ ವೆರಿ ಇನ್ನೋಸೆಂಟ್ ಆ್ಯಂಡ್
ಟ್ರೈಸ್ ಟು ಎಲ್ಲ ಟೈಮು ಮ್ಯಾನಿಪುಲೇಟ್ ಮಾಡಿ ಏನೋ ಒಂದು ಮುಚ್ಚಿಡೋಕ್ಕೆ ಟ್ರೈ ಮಾಡ್ತಾಳೆ. ಎವ್ರಿ ಸ್ಟೋರಿ ವಿಜುವಲೈಸ್ ಆಗಿ ತೋರಿಸ್ತಾರೆ. ಅವ್ರು ಬ್ಯಾಕ್ ಸ್ಟೋರೀಸ್ ಎಲ್ಲ, ಬ್ಲ್ಯಾಕ್ ಮೇಲ್ ಹೆಂಗಾಗ್ತದೆ, ಹೆಂಗೆ ಸತ್ತ, ಯಾರ ಕಾರಣ ಇರ್ಬೋದು, ಇದೆಲ್ಲ ಹೇಳಬೇಕಾದ್ರೆ ಆ ಸ್ಟೋರಿಗಳು ತೋರಿಸ್ತಾರಲ್ಲ, ಆಲ್ಟರ್ನೇಟಿವ್ ಸ್ಟೋರೀಸ್ ಇರುತ್ತೆ. ಸೊ ಒಂದ್ಸಲಿ ಅವ್ರ ಮಗ ಅವ್ರ ಅಮ್ಮ ಕೊಲೆ ಮಾಡಿರ್ತಾರೆ, ಇಲ್ಲ ಸಮ್ಟೈಮ್ಸ್ ಅವನೇ ಸೂಸೈಡ್ ಮಾಡ್ಕೊಂಡಿರ್ತಾನೆ. ಎಷ್ಟೊಂದು ವರ್ಷನ್ಸ್ ಆಫ್ ಸ್ಟೋರೀಸ್ ತೋರಿಸ್ತಾರೆ. ನಮ್ಮ ಕೆಲಸ ಅದರಲ್ಲಿ ಯಾವುದು ಟ್ರೂತ್ ಇದೆ ಅದು ಕಂಡುಹಿಡಿಯಬೇಕು. ಸೊ ಇದೆಲ್ಲ ಆಗ್ತಾ ಕೊನೆಗೆ ವಿ ವಿಲ್ ಗೆಟ್ ದ ಟ್ರೂತ್. ನಾನಿಲ್ಲಿ ಈ ರಿವ್ಯೂವಲ್ಲಿ ರಿವೀಲ್ ಮಾಡಲ್ಲ. ಆ್ಯಂಡ್ ಇದು ನೀವೇ ನೋಡಬೇಕು, ಎಂಜಾಯ್ ಮಾಡಬೇಕಂದ್ರೆ. ಸೊ ಲಾಸ್ಟಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಟ್ವಿಸ್ಟ್ ಇದೆ, ಆ್ಯಂಡ್ ಇಟ್ಸ್ ವೆರಿ ಫನ್. ಇದು ಮಾತಾಡ್ತೀನಿ ನನಗೆ ಗೊತ್ತಾಗಲ್ಲ, ಒಂದೊಂದಲ್ಲಿ ಕನ್ಫ್ಯೂಸ್ ಆಗಿಬಿಡುತ್ತೆ. ದಿಸ್ ಫಿಲ್ಮ್ ಈಸ್ ವೆರಿ ಫನ್ ಟು ವಾಚ್, ಆ್ಯಂಡ್ ಗ್ಯಾರಂಟಿ ಕೊಡ್ತೀನಿ ನೀವು ಎಂಜಾಯ್ ಮಾಡ್ತೀರಾ ಒಂದು ವೇಳೆ ಈ ಮೂವಿ ನೋಡಿಲ್ಲ ಅಂದರೆ. ಸೊ ಇನ್ವಿಸಿಬಲ್ ಮ್ಯಾನು ಟ್ರೈ ಮಾಡಬೇಕು, ನಾನು ನೋಡಿಲ್ಲ, ಅದು ಚೆಕ್ ಮಾಡ್ತೀನಿ ಹೇಗೆ ತೋರಿಸಿದಾರಂತ. ಇಸ್ ಇಟ್ ಬೆಟರ್ ದ್ಯಾನ್ ಬಾಲಿವುಡ್ ಫಿಲ್ಮ್ ಆರ್ is it bad? Let's see. Okay, thanks for watching. Have a nice day.